ಬೇಡಿಕೊಳ್ಳುವುದಕ್ಕಿಂತಲೂ ಆತನು ಅದಕ್ಕಿಂತ ಹೆಚ್ಚಾಗಿ ಆತನು ಮಾಡ್ತಾ ಇರುವಾಗ, amen, so many things unknowingly he is doing to you. ನಮಗೆ ಗೊತ್ತಿಲ್ಲದೆಯೇ ಆತನು ಎಷ್ಟೋ ಕಾರ್ಯಗಳು ನಮಗಾಗಿ ಮಾಡ್ತಾ ಇರುವಾಗ, amen, how we can think that he does evil in our life. ಹೇಗೆ ನಾವು ನೆನೆಸಲಿಕ್ಕೆ ಸಾಧ್ಯ ಆತ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನ ಕೊಡ್ತಾರೆ ಅಂತ. ದೇವರನ್ನ ಕೈ ಬಿಟ್ಬಿಟ್ರು, ದೇವರು ನನ್ನನ್ನು ಕೈ ಬಿಟ್ಬಿಟ್ರು, ದೇವರು ನನ್ನ ಈ ಹಾದಿಯಲ್ಲಿ ನಡೆಸಿದ್ರು, ದೇವರೇ ನನ್ನನ್ನು ಈ ಕಷ್ಟದ ಹಾದಿಯಲ್ಲಿ ನಡೆಸಿದ್ರು. No, my dear people of God, ಇಲ್ಲ ಪ್ರಿಯ ದೇವ ಜನರೇ, people of Israel suffered badly when they, amen, went against Ai. ಇಸ್ರಾಯೇಲ್ ಜನರು ಆಯಿ ಪಟ್ಟಣಕ್ಕೆ ವಿರುದ್ಧವಾಗಿ ಹೋದಾಗ ಅವರು ತುಂಬಾ ಕಷ್ಟಕ್ಕೊಳಗಾದ್ರು. Amen. When this news came to Joshua, ಈ ಒಂದು ಸುದ್ದಿ ಯೋಶುವನಿಗೆ ಬಂದಾಗ, Joshua tore his clothes. ಯೋಶುವ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಎಲ್ಲರೂ ನಾನು சொல்றத ಕೇಟ್ಟಿட்டு இருக்கீங்களா? ಎಲ್ಲರೂ ನಾನು ಹೇಳೋದನ್ನ ಕೇಳ್ತಾ What did ಇದ್ದೀರಾ? Joshua do? ಯೋಶುವ ಏನ್ ಮಾಡಿದ್ನು? He tore his clothes. ಅವನು ತನ್ನ ವಸ್ತ್ರವನ್ನು ಹರಿದುಕೊಂಡ. He put ashes on his head. ಅವನು ತನ್ನ ತಲೆಯ ಮೇಲೆ ಬೂದಿಯನ್ನು ಸುರ್ಕೊಂಡ. He put a garment, amen, of gunny bag. ಅವನು ಆ ಗೋಣಿ ತಟ್ಟನ್ನು ಉಟ್ಕೊಂಡ. And he cried unto the Lord. ಅವನು ದೇವರನ್ನು ನೋಡಿ ಗೋಳಾಡಿ ಕೂಗಾಡ್ತಾ ಇದ್ದಾನೆ. Why, Lord, why? ಆತನು ಕೇಳ್ತಾ ಇದ್ದಾನೆ, ದೇವರೇ ಯಾಕೆ ಈ ರೀತಿಯಾಗಿ ಸಂಭವಿಸಿತು? Today God has promised you. ಈ ದಿನ ದೇವರು ನಿಮಗೆ ವಾಗ್ದಾನ ಮಾಡಿದ್ದಾರೆ, I will change your financial position. ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನಾನು ಮಾರ್ಪಡಿಸ್ತೇನೆ. God has promised you. ದೇವರು ನಿಮಗೆ ವಾಗ್ದಾನ Your ಮಾಡಿದ್ದಾರೆ, sickness will change. ನಿಮ್ಮ ವ್ಯಾಧಿ ಮಾರ್ಪಡ್ತದೆ. But ಆದ್ರೆ your financial problem is becoming worse and worse. ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನೂ ಮೋಸಕರವಾಗಿ ಹೋಗ್ತಾ Your ಇದೆ. health is becoming worse and worse. ನಿಮ್ಮ ಆರೋಗ್ಯದ ಪರಿಸ್ಥಿತಿ ಇನ್ನೂ ಹೀನಾಯವಾಗ್ತಾ ಇದೆ. My dear people of God, ನನ್ನ ಪ್ರಿಯ ದೇವ ಜನರೇ, hear what the Holy Spirit says to the church today. ಪವಿತ್ರಾತ್ಮ ದೇವರು ಇದನ್ನೇ ಈ ದಿನ ಸಭೆಗೆ ಹೇಳ್ತಾ ಇರುವಂತದ್ದು. The Bible says, ಸತ್ಯವೇದ when ಹೇಳ್ತದೆ, the people of Israel cried along with Joshua, ಇಸ್ರಾಯೇಲ್ ಜನರು ಕೂಡ ಸೇರಿ ಯೋಶುವನೊಂದಿಗೆ ಕೂಗಿ ಗೋಳಾಡ್ತಾ ಇದ್ದಾಗ, victory, ಎರಡು ಜಯ. one Jordan they crossed, ಒಂದು ಯೋರ್ದಾನನ್ನು ಅವರು ದಾಟಿದ್ರು. second thing they crossed Jericho, ಎರಡನೆಯದಾಗಿ ಅವರು ಯೆರಿಕೋವನ್ನು ದಾಟಿಬಿಟ್ರು. the third challenge was not bigger than Jordan or Jericho. ಈಗ ಮೂರನೇ ಸಮಸ್ಯೆ ಬಂದಿರುವಂತದ್ದು ಯೋರ್ದಾನ್ಗಿಂತಲೂ ಇಲ್ಲ ಯೆರಿಕೋಗಿಂತಲೂ ದೊಡ್ಡದೇನಲ್ಲ, It was very small. ಇದು ತುಂಬಾ ಚಿಕ್ಕದು. But when they were defeated, ಅವರು ಸೋತು ಹೋದಾಗ they went into utter shame. ಅವರಿಗೆ ತುಂಬಾ ಅವಮಾನವಾಯಿತು. They thought, ಅವರು ನೆನೆಸಿದ್ರು, ஆண்டவர் தான் கைவிட்டார் நம்மள. ದೇವರೇ ನಮ್ಮನ್ನು ಕೈ ಬಿಟ್ಬಿಟ್ಟಿದ್ದು. ஏனென்றால் இது சின்ன பிரச்சனையா இருந்தது. ಯಾಕೆಂದ್ರೆ ಇದು ತುಂಬಾ ಚಿಕ್ಕ ಸಮಸ್ಯೆ ಆಗಿತ್ತು. ஆண்டவர் நம்மள கைவிட்டார். ಆದ್ರೆ ದೇವರು ನಮ್ಮನ್ನ ಕೈ ಬಿಟ್ಬಿಟ್ರು. ஆண்டவர் எங்களை எதிரி முன்பதாக என்னை அவமானப்படுத்தினார். ದೇವರು ಶತ್ರುಗಳ ಮುಂದೆ ನಮ್ಮನ್ನ ಅವಮರ್ಯಾದೆ ಮಾಡ್ಬಿಟ್ರು. I had told everyone. ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಎಲ್ಲರಿಗೂ ಸಾಕ್ಷಿ ಹೇಳ್ತಾ ಬರ್ತಾ ಇದ್ದೆ. ನಾನು ಎಲ್ಲರಿಗೂ ಸಾಕ್ಷಿ ಹೇಳ್ತಾ ಬರ್ತಾ ಇದ್ದೆ. ಆண்டவர் என்ன கைவிட்டார். ಆದ್ರೆ ದೇವರು ನನ್ನನ್ನು ಕೈ ಬಿಟ್ಬಿಟ್ರು. பிரச்சனை எப்படி ஆயிடுச்சு. ನನ್ನ ಸಮಸ್ಯೆ ಹಿಂಗಾಗ್ಬಿಡ್ತು. I was telling everyone that Jesus is the healer. ನಾನು ಎಲ್ಲರಿಗೂ ಹೇಳ್ತಾ ಇದ್ದೆ ಯೇಸುವೇ ಸ್ವಸ್ಥಪಡಿಸುವಾತನು ಅಂತ. என்னுடைய வீட்டிலேயே வியாதி வந்துருச்சு. ಆದ್ರೆ ನನ್ನ ಮನೆಯಲ್ಲಿಯೇ ವ್ಯಾಧಿ ಬಂದ್ಬಿಡ್ತು. I was telling everyone, amen, நான் எவ்வளவு கஷ்டத்துல இருந்த இப்போ ஆண்டவர் என்ன நல்லா உயர்த்தி நல்ல பணத்துல உயர்த்தி வச்சிருக்கிறார். ನಾನು ಎಲ್ಲರಲ್ಲಿ ಹೇಳ್ತಾ ಇದ್ದೆ ನಾನು ತುಂಬಾ ಕಷ್ಟದಲ್ಲಿದ್ದೆ, ಆದ್ರೆ ದೇವರು ಈ ದಿನ ನನ್ನನ್ನು ಆರ್ಥಿಕವಾಗಿ ಚೆನ್ನಾಗಿ ಆಶೀರ್ವದಿಸಿ ಮೇಲೆತ್ತಿದ್ದಾರೆ. Amen. Why all these things are happening? ಆದ್ರೆ ಯಾಕೆ ಈ ಎಲ್ಲ ಕಾರ್ಯಗಳು ಸಂಭವಿಸ್ತಾ ಇದೆ? I am in the pit when it is about the finance. ಈಗ ಆರ್ಥಿಕ ಪರಿಸ್ಥಿತಿಯನ್ನು ನೋಡುವಾಗ ನಾನು ತಗ್ಗಿನಲ್ಲಿ ಬಿದ್ದಂಗಿದ್ದೇನೆ. I am trying to come out but I am not able to come out. ನಾನು ಮೇಲೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ, ಆದ್ರೆ ನನ್ನಿಂದ ಮೇಲೆ ಬರ್ಲಿಕ್ಕೆ ಆಗ್ತಾ ಇಲ್ಲ. Where are the prophecies? ಎಲ್ಲಿ ಪ್ರವಾದನೆಗಳು? Where are the promises of God? ಎಲ್ಲಿ ದೇವರ ವಾಗ್ದಾನಗಳು? My dear people of God, ನನ್ನ ಪ್ರಿಯ ದೇವ ಜನರೇ, this was the same cry that Joshua cried. ಇದೇ ಯೋಶುವನು ಗೋಳಾಡಿದಂತ ಆ ಒಂದು ಕೂಗಾಟ. And God answered him. ದೇವರು ಉತ್ತರ ಕೊಟ್ಟರು. You know what did God speak? ದೇವರು ಏನಂತ ಮಾತನಾಡಿದ್ರು God ಗೊತ್ತಾ? said, ದೇವರು ಹೇಳಿದ್ರು, why are you crying like this? ಯಾಕೆ ಈ ರೀತಿಯಾಗಿ ನೀನು ಅಳ್ತಾ ಇದೀಯಾ? ಅಳಗಿರದೆ ನಿಲ್ಸು. ಮೊದಲು ಅಳೋದನ್ನ ನಿಲ್ಲಿಸು. I tell you something. ಒಂದನ್ನ ನಾನು ನಿಮಗೆ ಹೇಳ್ತೇನೆ, ಏನಾದ್ರೂ ಗೋಳಾಡ್ಬಿಟ್ರನ್ನು ದೇವರು ಮನ ಮರಗಿ ಬಿಡ್ತಾರೆ ಅಂತ ನೆನ್ಸ್ಬಿಡ್ಬೇಡ್ರಿ. ಏನೋ ತುಂಬಾ ಗೋಳಾಡ್ಬಿಟ್ರೆ ದೇವರು ಮನ ಮರಗ್ತಾರೆ ಅಂತ ನೆನೆಸ್ಬೇಡ್ರಿ. ಎಲ್ಲ ಕಣ್ಣೀರನ್ನು ದೇವರು ನೋಡಲ್ಲ. ಎಲ್ಲ ಕಣ್ಣೀರನ್ನು ದೇವರು ನೋಡಲ್ಲ. ஹலோ ஹalleluya ஹalleluya. நியாயமா இல்லாத இருக்கிற விஷயத்தை ஆண்டவர் கேட்க மாட்டாரு. ನ್ಯಾಯವಾಗಿ ಇಲ್ಲದೆ ಇರೋ ವಿಷಯವನ್ನ ದೇವರು ಆತನು ಅದಕ್ಕೆ ಕಿವಿಗೊಡಲ್ಲ. These people are crying. ಈ ಜನ ಕೂಗಾಡ್ತಾ ಇದ್ದಾರೆ, ఎందుకు నన్ను విడిచేశావు? ಯಾಕೆ ನೀನು ನನ್ನನ್ನು ಕೈ ಬಿಟ್ಬಿಟ್ಟೆ? ఎందుకు నా జీవితంలో ఇలా జరిగింది? ಯಾಕೆ ನನ್ನ ಜೀವಿತದಲ್ಲಿ ಹೀಗೆ ಸಂಭವಿಸಿತು? మీకు కన్ను లేదా? ನಿಮಗೆ ಕಣ್ಣಿಲ್ವಾ? నాతో మాట్లాడలేదా? ನೀ ನನ್ನೊಂದಿಗೆ ಮಾತಾಡಲ್ವಾ? ಅಯ್ಯೋ, I tell you something. ಅಯ್ಯೋ ನಾ ಒಂದನ್ನ ಹೇಳ್ತೇನೆ, சொல்றாரு, இத கேட்டு போதமா எனக்கு. ದೇವರು ಹೇಳ್ತಾ ಇದ್ರೆ ಜನರನ್ನು ನೋಡಿ ನೀವು ಕೂಗಾಡಿ
ಈ ರೀತಿ ಮಾತಾಡೋದೆಲ್ಲ ಕೇಳಿ ಕೇಳಿ ನನಗೂ ಸಾಕಾಯ್ತು. Amen. Do you think provoking him will make you bring answer? ನೀವು ನೆನೆಸ್ತೀರಾ ದೇವರನ್ನು ಈ ರೀತಿ ಮೇಲೆ ಮೇಲೆ ಪ್ರಶ್ನೆ ಮಾಡೋದ್ರಿಂದ ನಿಮಗೆ ಉತ್ತರ ಸಿಗ್ತದೆ ಅಂತ? எத்தனை பேர் கேட்டுட்டு இருக்கீங்க? ಎಷ್ಟು ಜನ ಕೇಳ್ತಾ ಇದ್ದೀರಾ? Hallelujah. 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 நீங்க அவரை ಕೆಣಕ ನೀವು ಆತನನ್ನು ಕೆಣಕಿಸ್ತಾ அவரை ಕೆಣಕಿಸ್ತಾ கோபப்படுத்த ஆண்டவருக்கு அப்பதான் கொஞ்சம் சூடு சொரணை வந்து ஆண்டவர் உனக்கு அற்புதம் பண்ணுவாருன்னு நினைக்கிறீங்களா? ಆಗ ದೇವರು ಕೋಪಗೊಂಡು ಈ ರೀತಿ ಇವನು ಮಾಡ್ತಾನಲ್ಲ ಅಂತ ಆಗ ದೇವರು ನನ್ನ ಜೀವಿತದಲ್ಲಿ ಏನೋ ಒಂದು ಅದ್ಭುತ ಮಾಡ್ತಾರೆ ಅಂತ ನೆನೆಸ್ತೀರಾ? Never, sir. ಇಲ್ಲ ಸರ್. அவர் நீ நினைக்கிறதை விட மேல இருக்கிறார் சார். ಆತ ನೀ ಯೋಚಿಸುವುದಕ್ಕಿಂತ ಅದಕ್ಕಿಂತ ಮೇಲೆ ಆತನಿದ್ದಾನೆ. He is beyond your imagination. ಆತ ನಿಮ್ಮ ಊಹೆಗಿಂತ ಆತನು ಮಿಗಿಲಾದವನು. He is beyond your description. ಆತ ನಿಮ್ಮ ವರ್ಣನೆಗಿಂತ ಮೇಲಾದವನು. Amen. ಎತ್ತನೆ ಬೇರೆ ಆಮೆನ್ ಎಷ್ಟು சொல்றீங்க? ಜನ ಆಮೆನ್ ಅಂತೀರಾ? Your brain is amen 1.5 kg brain ங்க. ನಿಮ್ಮ ಒಂದು ಮೆದುಳು 1.5 kg ಮೆದುಳು ಅದು. Amen. The word of God says. ದೇವರ ವಾಕ್ಯ ಹೇಳ್ತದೆ என்ன சொல்றது? God's foolishness is greater than man's wisdom. ದೇವರ ಉಚಿತನವು ಮನುಷ್ಯನ ಜ್ಞಾನಕ್ಕಿಂತ ಮೇಲಾದದು. ನೆನ್ಸ್ಕೊಳ್ರಿ what kind of brain we have. ಹಾಗಾದ್ರೆ ನೆನೆಸಿ ನೋಡಿ ಎಂತ ಒಂದು ಮೆದುಳು ನಮಗಿದೆ ಅಂತ. Hallelujah. Hallelujah. Amen. Hallelujah. Hallelujah. People of Israel did the same thing. ಇಸ್ರಾಯೇಲ್ ಜನರು ಅದನ್ನೇ ಮಾಡಿದ್ದು. Every time they would provoke God. ಪ್ರತಿ ಬಾರಿಯೂ ದೇವರನ್ನ ಕೋಪ ಪಡಿಸ್ತಾ ಇದ್ರು. Every time they would say in Egypt we would eat laddus. ನಾವು ಈಜಿಪ್ಟ್ ನಲ್ಲಿ ಏನೋ ಲಡ್ಡು ತಿಂದಂಗೆ ಐಗುಪ್ತ ದೇಶದಲ್ಲಿ Amen. We would eat onions and cucumbers. ನಾವು ಸೌತೆಕಾಯಿ ಈರುಳ್ಳಿ ತಿಂತಾ ಇದ್ವಿ. Amen. Why all these words? ಯಾಕೆ ಈ ಎಲ್ಲ ಮಾತುಗಳು? ನಿಮ್ ಜೀವಿತದಲ್ಲಿ ಏಟು ಬಿತ್ತಾ? ನಿನ್ ಜೀವಿತದಲ್ಲಿ ಏಟು ಬಿತ್ತಾ? ದೇವರ ವಾಗ್ದಾನ ನೆರವೇರ್ತಾ ಇಲ್ವಾ? ದೇವರ ವಾಗ್ದಾನ ನೆರವೇರ್ತಾ ಇಲ್ವಾ? Check your life. ನಿಮ್ಮ ಜೀವಿತವನ್ನ ಪರಿಶೋಧಿಸ್ರಿ. Check your life. ನಿಮ್ಮ ಜೀವನವನ್ನ ಪರಿಶೀಲಿಸ್ರಿ. You have no authority to check whether God is right or wrong. ದೇವರು ತಪ್ಪೋ ಸರಿಯಾ ಅಂತ ಹೇಳಿ ನೋಡ್ಲಿಕ್ಕೆ ಯಾವ ಅಧಿಕಾರ ಅರ್ಹತೆ ನಮಗಿಲ್ಲ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? We are not greater than God. ನಾವು ದೇವರಿಗಿಂತ ದೊಡ್ಡವರಲ್ಲ. Amen. If we are made equivalent with God, ನಾವು ದೇವರೊಂದಿಗೆ ಸರಿಸಮ ಮಾಡಲ್ಪಟ್ಟಿದ್ದೇವೆ ಅಂದ್ರೆ it is not by our worthiness, it is not by our righteousness, it is by pure grace. ಇದು ನಮ್ಮ ಯೋಗ್ಯತೆಯೋ ನಮ್ಮ ನೀತಿವಂತಿಕೆಯಿಂದ ಅಲ್ಲ, ಅದು ಆತನ ಶುದ್ಧವಾದ ಕೃಪೆಯಿಂದ ಮಾತ್ರವೇ. ವೇದಂ சொல்லுகிறது, ದೇವರ ವಾಕ್ಯ ಹೇಳ್ತದೆ, He remembers us that we are mud. ಆತನು ನಾವು ಮಣ್ಣು ಧೂಳೆಂಬುದಾಗಿ ಜ್ಞಾಪಕ ಮಾಡಿಕೊಳ್ತಾನೆ. அப்பப்போ ஆண்டவர் ஞாபகப்படுத்திக்கொள்றாரா நாங்க மண்ணுன்றத. ದೇವರು ಆಗಾಗ ಜ್ಞಾಪಕ ಮಾಡ್ಕೊಳ್ತಾರಂತೆ ನಾವು ಮಣ್ಣು ಅಂತ. சொல்றது எத்தனை பேருக்கு புரியுதுங்க? ನಾನು ಹೇಳದೆ ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? முதல் வேலை என்ன செய்யுங்க தெரியுமா? ಈ ದಿನ ಮೊದಲ ಕೆಲಸ ಏನ್ ಮಾಡಿ ಗೊತ್ತಾ? ஆண்டவருக்கு விரோதமா பேசுறது நிறுத்துங்க. ದೇವರಿಗೆ ವಿರುದ್ಧವಾಗಿ ಮಾತನಾಡೋದನ್ನ ನಿಲ್ಲಿಸಿ. ಆಮೆನ್. ದೇವರ ವಿರುದ್ಧವಾಗಿ ಮಾತಾಡಿ ಅವನು ಚೆನ್ನಾಗಿ ಬಾಳಿರಂತ ಚರಿತ್ರೆ ಇಲ್ಲಮ್ಮ. ದೇವರಿಗೆ ವಿರುದ್ಧವಾಗಿ ಮಾತನಾಡಿ ಚೆನ್ನಾಗಿ ಬಾಳಿ ಚರಿತ್ರೆನೇ ಇಲ್ಲ. ಆಮೆನ್. ಡೋಂಟ್ ಸ್ಪೀಕ್ ಅಗೇನ್ಸ್ಟ್ ಗಾಡ್. ದೇವರಿಗೆ ವಿರುದ್ಧವಾಗಿ ಮಾತನಾಡಬೇಡಿ. The problem in your life is because you did something wrong. ನಿಮ್ಮ ಜೀವಿತದಲ್ಲಿರುವ ಸಮಸ್ಯೆಗೆ ಕಾರಣ ನೀವು ಏನೋ ತಪ್ಪನ್ನು ನಿಮ್ಮ ಜೀವಿತದಲ್ಲಿ ಮಾಡಿದ್ದೆ. Don't blame it on God. ದೇವರ ಮೇಲೆ ಆ ತಪ್ಪನ್ನು ಹೊರಿಸಬೇಡಿ. ಆಮೆನ್. Hallelujah. Hallelujah. சொல்றது எத்தனை பேருக்கு புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು ಅರ್ಥವಾಗ್ತಾ ಇದೆ?